ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ 4ನೇ ತರಗತಿ ಪಾಠ 4 ಮಳೆ ಪದ್ಯ. ಮಳೆ ಪದ್ಯವನ್ನು ಓದಿ ಕಲಿಯೋಣ ಮಕ್ಕಳೀಗ. ಬಿಸಿಲ ಝಳಕ್ಕೆ ಕಡಲ ನೀರು ಆವಿಯಾಯಿತು, ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತ್ತು. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು, ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು, ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು. ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು, ಆವಿ ತಣಿದು ಭಾರವಾಗಿ ಕುಸಿಯತೊಡಗಿತು. ಪದಗಳ ಅರ್ಥ: ಕಡಲು ಅಂದರೆ ಸಮುದ್ರ, ಅಡ್ಡ ಅಂದರೆ ತಡೆ, ಬೆಳಗು ಅಂದರೆ ಪ್ರಕಾಶಿಸು, ಕವಿಯಿತು ಅಂದರೆ ಆವರಿಸಿತು, ನೆಲ ಅಂದರೆ ಭೂಮಿ, ಜಗ ಅಂದರೆ ಲೋಕ, ಸುರಿ ಅಂದರೆ ಕೆಳಕ್ಕೆ ಬೀಳು, ಧಾರೆಯಾಗಿ ಬೀಳು, ತಣಿದು ಅಂದರೆ ತಂಪಾಗಿ. ಪ್ರಶ್ನೆ ಉತ್ತರಗಳನ್ನು ಓದೋಣ ಮಕ್ಕಳೀಗ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1: ಬಿಸಿಲ ಝಳಕ್ಕೆ ನೀರು ಏನಾಯಿತು? ಉತ್ತರ: ಬಿಸಿಲ ಝಳಕ್ಕೆ ನೀರು ಆವಿಯಾಯಿತು. ಪ್ರಶ್ನೆ 2: ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು? ಉತ್ತರ: ಮಳೆ ಸುರಿದಿದ್ದರಿಂದ ಕೆರೆ, ತೊರೆ, ಹಳ್ಳ, ಹೊಳೆ ತುಂಬಿ ಹರಿಯಿತು. ಪ್ರಶ್ನೆ 3: ಮೋಡ ಯಾವಾಗ ಭಾರವಾಯಿತು? ಉತ್ತರ: ಮೋಡವು ಮೇಲಕ್ಕೇರಿ ತಂಪು ತಗುಲಿದಾಗ ಆವಿಯಾಗಿ ತಣಿದು ಭಾರವಾಯಿತು. ಕೊಟ್ಟಿರುವ ಪದಗಳಲ್ಲಿ ಸರಿಯಾದುದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಮುತ್ತಿನಂಥ ಡ್ಯಾಶ್ ನೀರು ಕೆಳಗೆ ಸುರಿಯಿತು, ಮಳೆಯ ನೀರು ಕೆಳಗೆ ಸುರಿಯಿತು. ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು, ಗುಡ್ಡ ಬೆಟ್ಟ ಅಡ್ಡವಾಯಿತು. ಗಳಿಗೆಯೊಳಗೆ ಬಾನು ತುಂಬ ಡ್ಯಾಶ್ ಕವಿಯಿತು, ಮೋಡ ಕವಿಯಿತು. ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು, ತಂಪು ತಗುಲಿತು. ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು, ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ. ಇಲ್ಲಿ ಸೂರ್ಯ ಬರಿಬೇಕು ಮಕ್ಕಳೇ. ಮಿಂಚು, ಭೂಮಿ, ಮಳೆ, ಗುಡುಗು. ಇಲ್ಲಿ ಭೂಮಿ ಬರಿಬೇಕು. ಸರೋವರ, ಪರ್ವತ, ಬೆಟ್ಟ, ಗುಡ್ಡ. ಇಲ್ಲಿ ಸರೋವರನ ಈ ಕಡೆ ಬರಿಬೇಕು. ನೊಗ, ಕುಂಟೆ, ನೇಗಿಲು, ಮಂಚನ ಈ ಕಡೆ ಬರಿಬೇಕು. ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಕಾಡು ಅಂದರೆ ಅಡವಿ ಅಂತಲೂ ಹೇಳ್ತಾರೆ, ಅರಣ್ಯನೂ ಹೇಳ್ತಾರೆ. ಸೂರ್ಯ ಅಂದರೆ ರವಿ, ಭಾಸ್ಕರ. ಭೂಮಿ ಅಂದರೆ ಧರೆ, ಪೃಥ್ವಿ, ನೆಲ.